ಬೆಂಗಳೂರಲ್ಲಿ ಅಕ್ರಮ ಬೈಕ್ ಟ್ಯಾಕ್ಸಿ ವಿರುದ್ಧ ಆರ್ಟಿಒ ಸಮರ ಸಾರಿರೋದು. ಈಗ ಸಾರಿಗೆ ರೂಲ್ಸ್ ಬ್ರೇಕ್ ಮಾಡ್ತಿರೋ ಬೈಕ್ ಟ್ಯಾಕ್ಸಿಗಳಿಗೆ ಶಾಕ್. ಇಂದಿನಿಂದ ಬೈಕ್ ಟ್ಯಾಕ್ಸಿ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ದಾರೆ. ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿರೋದು. ಬೆಂಗಳೂರಿನ 11 ಆರ್ಟಿಒ ಕಚೇರಿಗಳ ಅಧಿಕಾರಿಗಳಿಂದ ಮೆಗಾ ಆಪರೇಷನ್. ಬೆಳಗ್ಗೆಯಿಂದಲೇ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. 200ಕ್ಕೂ ಹೆಚ್ಚು ವಾಹನಗಳ ಜಪ್ತಿ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಅಕ್ರಮ ಬೈಕ್ ಟ್ಯಾಕ್ಸಿಗಳ ವಿರುದ್ಧ 1 ವಾರ ವಿಶೇಷ ಡ್ರೈವ್ ಮಾಡಲಿದ್ದಾರೆ. ವೈಟ್ ಬೋರ್ಡ್ ನಲ್ಲಿ ಬೈಕ್ ಟ್ಯಾಕ್ಸಿ ಚಾಲನೆ ಮಾಡಿದ್ರೆ ವಾಹನವನ್ನ ಸೀಸ್ ಮಾಡಲಾಗುತ್ತೆ. ಚಾಲಕನ ಡಿಎಲ್ ಮತ್ತು ಬೈಕ್ನ ಆರ್ಸಿ ಸೀಸ್ ಮಾಡಲಿದ್ದಾರೆ ಅಧಿಕಾರಿಗಳು. ಪ್ರೈವೇಟ್ ಬೈಕ್ಗಳನ್ನ ಟ್ಯಾಕ್ಸಿಯಾಗಿ ಬಳಕೆ ಮಾಡ್ತಾ ಇದಾರಲ್ಲ, ಅದರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಆರ್ಟಿಒ ಈಗ ಅಕ್ರಮ ಬೈಕ್ಗಳ ಮೇಲೆ ಸಮರ ಸಾರಿರೋದನ್ನ ಗಮನಿಸ್ತಾ ಇದ್ದೀವಿ. ಸಾರಿಗೆ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಗಳು. ಇಂದಿನಿಂದ ಬೈಕ್ ಟ್ಯಾಕ್ಸಿ ವಿರುದ್ಧ ವಿಶೇಷ ಕಾರ್ಯಾಚರಣೆ ನಡೆಯಲಿದೆ. ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಡ್ತಾ ಇದ್ದಾರೆ. ಬೆಂಗಳೂರಿನ 11 ಆರ್ಟಿಒ ಕಚೇರಿಗಳ ಅಧಿಕಾರಿಗಳಿಂದ ಮೆಗಾ ಆಪರೇಷನ್ ನಡೀತಾ ಇದೆ. ಬೆಳಗ್ಗೆಯಿಂದಲೇ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. 267 ವಾಹನಗಳನ್ನ ಜಪ್ತಿ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಅಕ್ರಮ ಬೈಕ್ ಟ್ಯಾಕ್ಸಿಗಳ ವಿರುದ್ಧ 1 ವಾರ ವಿಶೇಷ ಡ್ರೈವ್ ನಡೆಸಲಿದ್ದಾರೆ. ವೈಟ್ ಬೋರ್ಡ್ ನಲ್ಲಿ ಬೈಕ್ ಟ್ಯಾಕ್ಸಿ ಚಾಲನೆ ಮಾಡಿದ್ರೆ ವಾಹನವನ್ನ ಸೀಸ್ ಮಾಡಲಾಗುತ್ತೆ. ಚಾಲಕನ ಡಿಎಲ್ ಮತ್ತು ಬೈಕ್ನ ಆರ್ಸಿ ಸೀಸ್ ಮಾಡಲಿದ್ದಾರೆ ಅಧಿಕಾರಿಗಳು. ಪ್ರೈವೇಟ್ ಬೈಕ್ಗಳನ್ನ ಟ್ಯಾಕ್ಸಿಯಾಗಿ ಬಳಕೆ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಬೈಕ್ ಟ್ಯಾಕ್ಸಿ ಆಪರೇಟ್ ಮಾಡ್ತಾ ಇದೆ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ನಾವು ಅದ್ರ ಮೇಲೂ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದೀವಿ. ಈಗ ನಾಳೆಯಿಂದನೇ ನಾವು ನಮ್ಮ ಬೆಂಗಳೂರಿನ 11 ಆರ್ಟಿಒ ಕಚೇರಿ ವತಿಯಿಂದ ಕಂಟಿನ್ಯೂಸ್ ಆಗಿ 1 ವಾರದ ಲೆಕ್ಕದಲ್ಲಿ ನಾವು ಆಫೀಸ್ ಕಚೇರಿ ಕೆಲಸಗಳನ್ನ ಒಳಗೊಂಡಂತೆ ನಾವು ಇದು ಎನ್ಫೋರ್ಸ್ಮೆಂಟ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದೇವೆ. ಮತ್ತು ಇದ್ರ ಬಗ್ಗೆ ಸಾರ್ವಜನಿಕರಿಗೂ ಸಮೇತ ಒಳ್ಳೆ ಅವೇರ್ನೆಸ್ ತರ್ತೇವೆ. ಅಂದರೆ ನಾನ್ ಟ್ರಾನ್ಸ್ಪೋರ್ಟ್ ಪ್ರೈವೇಟ್ ಯೂಸ್ ವೆಹಿಕಲ್ಗೆ ನೀವು ಯಾರೂ ಟ್ಯಾಕ್ಸಿ ಆಗಿ ಯೂಸ್ ಮಾಡ್ಕೊಳ್ಬೇಡಿ. ಇದರಿಂದ ಆಗುವಂಥ ಅನಾಹುತಗಳು ಮತ್ತು ಅದು ಇಲ್ಲಿಗಲ್ಲು ಅನ್ನೋದ್ರ ಬಗ್ಗೆನೂ ಸಾರ್ವಜನಿಕರಿಗೆ ಸಾಕಷ್ಟು ಪಬ್ಲಿಸಿಟಿ ಅವೇರ್ನೆಸ್ಸು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪ್ರತಿದಿನ ನಾವೇನು ಚೆಕ್ ಮಾಡ್ತೀವಿ ಅದ್ರ ಬಗ್ಗೆ ನಾವು ನೋಟ್ ಕೊಡ್ತಾ ಇರ್ತೀವಿ. ಮತ್ತು ಎಸ್ಪೆಷಲಿ ಈ ಥರ ಚೆಕ್ ಮಾಡಿದವಾಗ ಗಾಡಿನ ನಾವು ಸೀಸ್ ಮಾಡ್ಕೊಳ್ತೇವೆ ಮೊದಲನೇದಾಗಿ. ಎರಡನೇದಾಗಿ ಡ್ರೈವರ್ದು ಡಿ ಎಲ್ ಮೇಲೆ ಕ್ರಮ ತೆಗೆದುಕೊಳ್ತೇವೆ. ಮೂರನೇದು ಆರ್ಸಿ ಸಸ್ಪೆನ್ಷನ್ ಮಾಡಿ ಗಾಡಿನ ನಾನು ಈಗಾಗಲೇ ಹೇಳ್ದಂಗೆ ನಾವು ಅದನ್ನು ನಮ್ಮ ಸುಪರ್ದಿಲ್ಲೇ ಇಟ್ಕೊಳ್ತೀವಿ. ಇದಾದ ನಂತರ ನಾವು ಮತ್ತೆ ಒಂದು ಸತಿ ಎಲ್ಲರೂ ಕೂತು ಈಗಾಗಿರೋ ಅಂಥದ್ದು ಏನಾಗಿದೆ ಅನ್ನೋದನ್ನು ಪ್ರಗತಿ ಪರಿಶೀಲನೆ ಮಾಡಿ ಮತ್ತೆ ಮುಂದುವರಿತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದ್ದರಿಂದ ಈಗ ನಾಳೆ ನೀವೇನು ಕೈಗೊಂಡಿದ್ದೀರಾ ಆ ಪ್ರೊಟೆಸ್ಟ್ ಕೈಬಿಟ್ಟು ನಮ್ಮ ಜೊತೆಲೇ ನೀವು ಈ ಒಂದು